ಎಲ್ಲ ಕಡೆ ಇದು ನಡೀತಾ ಇದೆ. ಉತ್ತರ ಕರ್ನಾಟಕದಿಂದಲೂ ನಿನ್ನೆ ದಿನ ನಾನು ಮಾಧ್ಯಮದ ಸ್ನೇಹಿತರ ಜೊತೆ ಚರ್ಚೆ ಮಾಡಿದ ಮೇಲೆ ರಾಜ್ಯದ ಹಲವಾರು ಭಾಗದಿಂದ ನನಗೆ ಮಾಹಿತಿಗಳು ಬರ್ತಾ ಇದೆ. ಇವತ್ತು ಯಾವ ಕಾಂಗ್ರೆಸ್ ನಾಯಕರು ಸಂವಿಧಾನದ ಬುಕ್ ಇಟ್ಕೊಂಡು ಪ್ರತಿನಿತ್ಯ ಕತೆ ಹೇಳ್ತಾರೆ, ಆ ಕಾಂಗ್ರೆಸ್ ಅಧ್ಯಕ್ಷರು ಯಾರು ಈಗ ಹೊಸದಾಗವರಲ್ಲ, ಏನು ನಡೀತಿದೆ ಅನ್ನೋದನ್ನ ಒಂದು ಸ್ವಲ್ಪ ಗಮನ ಇಟ್ಟು ಮಾತಾಡಬೇಕಾದ್ರೆ, ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರಲ್ವೇ, ಇವರೆಲ್ಲ ಮಾತನಾಡಬೇಕಾದ್ರೆ ಅಲ್ಲೇನು ಚರ್ಚೆ ಮಾಡ್ತಾರೆ, ಕೇಂದ್ರ ಸರ್ಕಾರ ಹಾಗೆ ಮಾಡ್ತು ಹೀಗೆ ಮಾಡ್ತು ಅಂತ. ನೀವಿಲ್ಲಿ ಮಾಡ್ತಿರೋದೇನು? ನೀವು ಮಾಡ್ತಿರೋ ಕೆಲಸ ಇಡೀ ರಾಜ್ಯದಲ್ಲಿ ಅಕ್ರಮ ಮತದಾರರನ್ನ ಇವತ್ತು ಮತಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದಕ್ಕೆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ನಡೆಸ್ತಾ ಇದ್ದೀರಿ. ಇವತ್ತು ಹಲವಾರು ಮಾಹಿತಿಗಳು ನನಗೆ ಬಂದಿದೆ. ಬೆಂಗಳೂರಿನಲ್ಲೂ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೆಲ್ಲ ಹೇಳ್ತಾ ಇದ್ದೇನೆ. ಇವತ್ತು ಈ ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ. ಇದು ವೇದಿಕೆ ಮೇಲೆ ಹೇಳೋದೊಂದು, ಕಾರ್ಯರೂಪದಲ್ಲಿ ಮಾಡ್ತಕ್ಕಂಥದ್ದೊಂದು ಈ ಸರ್ಕಾರದ ನಡವಳಿಕೆ ಇದೆ. ಇದು ಸದ್ಯದಲ್ಲೇ ಈ ಸರ್ಕಾರದ ನಿಜವಾದ ಬಂಡವಾಳ ಹೊರಗೆ ಬರುತ್ತೆ ಅನ್ನೋದನ್ನ ಹೇಳಕ್ಕೆ ಗಂಭೀರ ಆರೋಪ ಮಾಡ್ತಿದ್ರು ಸರ್. ಸರ್ಕಾರನೇ ಅಕ್ರಮ ಮಾಡ್ತಾ ಇದೆ ಅನ್ನೋಂಥದ್ದು ಸರ್. ಅದನ್ನೇ ಸರ್ಕಾರ ಇಲ್ಲಿ ದೇಶದ ಬಗ್ಗೆ ಕಾಂಗ್ರೆಸ್ನ ಮಹಾನ್ ನಾಯಕರು ಏನು ಮಾತಾಡ್ತಿದ್ರು, ಪಾಪ ರಾಹುಲ್ ಗಾಂಧಿ ಅವರು ಭಾಳ ದೊಡ್ಡ ಭಾಷಣ ಮಾಡ್ತಿದಾರಲ್ಲ, ಇಲ್ಲಿ ಬಂದು ಏನಾಗಿದೆ ಅನ್ನೋದನ್ನ ನೋಡಿ ನಂತರ ಮಾತಾಡೋದು ಒಳ್ಳೇದು. ರಾಜ್ಯ ಕಾಂಗ್ರೆಸ್ಗೆ SIR ಬಗ್ಗೆ ಭಯ ಬಂದಿದ್ಯಾ ಸರ್? ಇಲ್ಲಿ SIR ಬಗ್ಗೆ ಭಯ ಅನ್ನೋದಕ್ಕಿಂತ ಇಲ್ಲಿ ಬಂಡ್ರಿಲಿರೋರು SIRಗಿಂತ SIRನ ನೀವು ಏನೇ ಮಾಡಿದ್ರು ನಾವು ಅದನ್ನು ಓವರ್ಲುಕ್ ಮಾಡ್ತಕ್ಕಂಥ ಶಕ್ತಿ ಇಟ್ಕೊಂಡಿದ್ದೀವಿ ಅನ್ನೋದನ್ನ ನೆನ್ನೆಯಿಂದ ತೋರಿಸೋರು. ಅದಕ್ಕೆ ಇನಾಗ್ರೇಷನ್ ಮಾಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಅವತ್ತು ಬೆಳಗ್ಗೆ ಶುರುವಾಯ್ತಲ್ಲ, ಅವ್ರ ಮನೇಲಿ ಕೂತ್ಕೊಂಡು ಪಾಪ ಎಲ್ಲ ಜಿಲ್ಲಾಧಿಕಾರಿಗಳನ್ನ ಕರೆಸಿ ನಡೆಸೋದ್ರಲ್ಲ. ಮೊದಲನೆಯ ಪೂಜೆ ಫೌಂಡೇಶನ್ನು ಈ SIRನಲ್ಲಿ ಯಾವ ರೀತಿ ಮತದಾರರನ್ನ ಸೇರಿಸಬೇಕಾದ್ರೆ ಅಕ್ರಮ ಮಾಡ್ಬೋದು ಅಂತಕ್ಕಂಥದ್ದನ್ನ ಅವ್ರ ಮನೆಯಿಂದಲೇ ಶುರು ಮಾಡಿದ್ದಾರೆ. ಇದು ಈಗಾಗಲೇ ಪೋಷಣೆ ಮಾಡೋ ಕೆಲಸ ಸರ್. ಇದು ಪೋಷಣೆ ಮಾಡೋದಲ್ಲ, ನಮ್ಮ ಅಧಿಕಾರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂತ ಹೇಳಿ ಇವತ್ತು ನೆನ್ನೆ ಫೋನ್ ಮಾಡಿ ಚರ್ಚೆ ಈ ಥರ ಆಗ್ತಿದೆ ನೋಡಿ ಅಂದರೆ ಇಲ್ಲಿಯ ಅಧಿಕಾರಿಗಳು ಏನು ಅವ್ರ ಪ್ರತಿಕ್ರಿಯೆ ಕೊಡ್ತಾರೆ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಇದು ನಡೀತಾ ಇರ್ತಾರೆ.